ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆನ್ನೆದೇ ಐಕ್ಯಾದ ಕಂಟಿನ್ಯೂಷನ್ ವ್ಲಾಗ್. ಇದು ನಾನು ಹಾಕ್ತಾ ಇರೋವಂಥದ್ದು. ಇದು ಕರ್ಟನ್ಸ್ ಎಲ್ಲ ಇರೋವಂತಹ ಸೆಕ್ಷನ್ ಇದು. ಸೊ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದು ಅನಿಸ್ತು ನಮಗೆ. ಸೊ ಬಟ್ ತಗೊಳ್ಳೋರು ತೊಗೊತಾರೆ ಈ ಥರ ಕಾಸ್ಟ್ಲಿ ಕೊಟ್ಟು ನಾನು. ಸೊ ಇದೆಲ್ಲನೂ ಮ್ಯಾಟ್ಗಳದ್ದು ಸೆಕ್ಷನ್ನು. ನೆಕ್ಸ್ಟು ಮ್ಯಾಟ್ಗಳು ರೀಸನಬಲ್ ಪ್ರೈಸಲ್ಲಿತ್ತು. ಸೊ ನೋಡ್ಬೋದು ನೀವಿಲ್ಲೇ 500 ಇದೆ, 300, 250 ಈ ರೇಂಜಲ್ಲೆಲ್ಲ ಇದೆ. ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಇದೆಲ್ಲ ಲೈಟಿಂಗ್ಸ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಮನೆಗೆ, ಹೊಸ ಮನೆಗೆ ಲೈಟಿಂಗ್ಸ್ ಹಾಕೊಳ್ಳೋರು. ಇದೆಲ್ಲ ಬರೀ ಲೈಟಿಂಗ್ ಸೆಕ್ಷನ್. ತುಂಬ ಚೆನ್ನಾಗಿದೆ. ಐಕಿಯಾಗಿ ಬಂದರೆ ಒಂದು ಹಾಫ್ ಡೇ ಸ್ಪೆಂಡ್ ಮಾಡ್ಬೋದು. ಫುಲ್ ನೋಡಿಕೊಂಡು ಹೊರಗಡೆ ಹೋಗಬೇಕು, ಅರ್ಧಕ್ಕೆ ಬೇಡ ಅಂತ ಹೋಗೋಕ್ಕಾಗಲ್ಲ. ಲೈಟಿಂಗ್ಸ್ ನೆಕ್ಸ್ಟ್ ನೋಡಿ, ಈ ರೀತಿ ಎಲಿಫೆಂಟ್ಸ್ ಎಲ್ಲ ಇದ್ದಾವೆ. 500 ಎಲ್ಲ ವಾಸ್ ಫ್ಲವರ್ ಸೆಕ್ಷನ್. 1000 rupees, 499 ಒಂದಕ್ಕೆ. ಚೆನ್ನಾಗಿದೆ. ಎಲ್ಲ ಅದೇ ಫುಲ್ಲು. ಇದೆಲ್ಲ ಫೋಟೋ ಫ್ರೇಮ್ಸು. ಸೊ 599, 600 ಅಂದರೆ ಇದೆಲ್ಲ ಅದೇ. ಏರಿಯಾ ಎಲ್ಲ ಅದೇ. ₹2000 ಇದು. ನನ್ನ ಮಗಳೆಲ್ಲ ತೊಗೊಂಡು ಬಂದು ತೋರಿಸ್ತಾಳೆ, ನೋಡ್ತಾಳೆ. ಫೈನಲ್ ಹಂತಕ್ಕೆ ಬಂದ್ವಿ ಐಕಿಯಾ. ಸೊ ಓಡಾಡಿ ತುಂಬ ಸುಸ್ತಾಯಿತು. ಇಲ್ಲೇನೋ ಇಷ್ಟೊಂದು ಐಟಮ್ಸ್ ಇಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಸೊ ಲಾಸ್ಟ್ ಈಗ ಬಿಲ್ಲಿಂಗಿಗೆ ಹೋಗ್ತಾಯಿದ್ದೀವಿ. ಇದೆಲ್ಲ ನಾವಲ್ಲಿ ನೋಡಿದ್ವಲ್ಲ ಆ ಐಟಮ್ಸ್ಗಳು. ನಮ್ಮದೆಲ್ಲ ಶಾಪಿಂಗ್ ಆಯಿತು. ಈಗ ಬಿಲ್ಲಿಂಗ್ ಹೋಗ್ತಾ ಇದ್ದೀವಿ. ಬಿಲ್ಲಿಂಗು ತುಂಬ ದೊಡ್ಡದಾಗಿದೆ, ತುಂಬ ಕೌಂಟರ್ಸ್ ಇದೆ. ಸೊ ಇದೆಲ್ಲ ನೋಡಿ, ನಾವು ಅಲ್ಲಿ ಏನು ನೋಡಿದ್ವಿ ಒಳಗಡೆ ಎಲ್ಲ, ಅದೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಕೇಳಿದಾಗ ಅವರು ತೆಗೆದು ಪ್ಯಾಕ್ ಮಾಡಿ ಕಳಿಸೋ ಅಂಥದ್ದು. ಸೊ ಹಾಗಾಗಿ ಇಲ್ಲೆಲ್ಲ ಜೋಡಿಸಿದ್ದಾರೆ ಫುಲ್ಲು. ಸೊ ಈಗ ನಮ್ಮದು ಬಿಲ್ಲಿಂಗ್ ಎಲ್ಲ ಮುಗೀತು. ಈಗ ಹೊರಗಡೆ ಕಾರ್ ಪಾರ್ಕಿಂಗಿಗೆ ಬಂದ್ವಿ. ಆಲ್ರೆಡಿ ಬಿಲ್ಲಿಂಗಲ್ಲಿ ಏನು ಅಷ್ಟು ಜನ ಇರಲಿಲ್ಲ, ತುಂಬ ಜನ ನೋಡೋರೇ ಇದ್ದಾರೆ, ಅಷ್ಟೊಂದು ಪರ್ಚೇಸ್ ಮಾಡೋವಂಥವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಬಿಲ್ಲಿಂಗಲ್ಲಿ ಒಂದು 15 ಮಿನಿಟ್ಸ್ಗೆಲ್ಲ ಬಿಲ್ಲಿಂಗ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಹೊರಗಡೆ ಹೊರಟ್ವಿ. ನಾವೀಗ ಶಾಪಿಂಗ್ ಎಲ್ಲ ಮುಗಿಸಿ ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ರು, ಎಲ್ಲ ತಿಂದ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಹೊರಗಡೆನೇ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇರೋವಂಥದ್ದು. ಸೊ ನೀವು ಮೆಟ್ರೋದಲ್ಲಿ ಬಂದರೂ ಈಸಿಯಾಗಿ ಇಲ್ಲಿ ಬರ್ಬೋದು. ಸೊ ನಿನ್ನೆ ಐಕಿಯಾಗಿ ಹೋಗಿದ್ವಲ್ಲ, ಐಕಿಯಾ ನೋಡಿದ್ರಿ ಅಲ್ಲ, ಐಕಿಯಾ ಶಾಪಿಂಗ್ ಹೇಗೆ ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು, ಹೇಗಿದೆ ಐಕಿಯಾದಲ್ಲಿ ಅಂತ. ಸೊ ಅಂದರೆ ಒಂದು ಫುಲ್ ಮನೆಯದು ಸೆಟಪ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು ಐಡಿಯಾ ಬರುತ್ತೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದರೆ. ಯಾವ್ಯಾವ ರೀತಿ ಅರೇಂಜ್ ಮಾಡಬೇಕು, ಯಾವ್ಯಾವ ರೀತಿ ಸೋಫಾಸ್ ತೊಗೋಬೇಕು, ಯಾವ್ಯಾವ ರೀತಿ ಕವರ್ಸು, ಬೆಡ್ ಕವರ್ಸು, ಪಿಲ್ಲೋ ಕವರ್ಸು, ಮತ್ತು ಸ್ಕ್ರೀನ್ ಕರ್ಟನ್ಸ್ಗಳು, ಮತ್ತು ಯಾವ ರೀತಿ ಟಿ ವಿ ಕ್ಯಾಬಿನ್ ಆಗಿರ್ಬೋದು, ಮತ್ತು ವಾಶ್ರೂಮ್ದಾಗಿರ್ಬೋದು, ಕಿಚನ್ದಾಗಿರ್ಬೋದು, ಯಾವ ರೀತಿ ಸೆಟಪ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಕಿಡ್ಸ್ ರೂಮ್ದಾಗಿರ್ಬೋದು, ಲಿವಿಂಗ್ ರೂಮ್ದು ಎಲ್ಲನೂ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದಂಥದ್ದು. 3 ಇಯರ್ಸ್ ಆಗಿದೆ ಆಗಲೇ ಐಕಿಯಾದು ಓಪನ್ ಆಗಿ. ಫಸ್ಟ್ ಇಯರಲ್ಲೂ ಹೋಗಿದ್ವಿ ಒಂದ್ಸಲಿ, ನಾವು ಓಪನ್ ಆದಾಗ ಹೋಗಿದ್ವಿ. ಸೊ ಮತ್ತು ನೆನ್ನೆ ಸ್ವಲ್ಪ ಆ ಕಡೆನೇ ಹೋಗಿದ್ವಿ. ಸೊ ಹಾಗಾಗಿ ಹೋಗಿ ಬಂದಿತ್ತು. ಅಲ್ಲಿಂದ ಏನೇನು ಐಟಮ್ಸ್ ತಂದಿದ್ದೀವಿ ಅಂತ ಅಂದ್ಬಿಟ್ಟು ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥದ್ದು. ಇದು ನೋಡಿ. ಸೊ ಇದು ಮ್ಯಾಟ್ ತೊಗೊಬಂದ್ವಿ, ವೆಲ್ಕಮ್ ಅಂತ. ಇದು ಡೋರ್ದೊಂದು ಮ್ಯಾಟು.
ಉಲ್ಟಾ ಉಲ್ಟಾ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಚೆನ್ನಾಗಿದೆ, ಗ್ರಿಪ್ ಇದೆ, ವೆಯ್ಟು ಇದೆ, ತುಂಬ ಮ್ಯಾಟ್ಸ್ಗಳು ಎಲ್ಲ ಇದ್ವು. ಇದು ಪಿಲ್ಲೋ ಕವರು, ಇದು ಸೋಫಾದು ಬ್ಯಾಕ್ ಸೈಡು ಇದೆಲ್ಲ ಒಳಗಡೆ ಕುಷನ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದಕ್ಕೆ ಹಾಕೋಕ್ಕೆ ಅಂತ ಪಿಲ್ಲೋಗಳು ತಂದ್ವಿ. ಮತ್ತು ಇದು ಕಿಚನಲ್ಲಿ ಅಡುಗೆ ಮಾಡಿ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಈ ಥರದ್ದು ತೊಗೊಂಡು ಬಂದೆ. ಬಿಸಿ ಇರುತ್ತಲ್ವ ತಳ, ಅದನ್ನು ಕಲ್ಲ ಮೇಲೆ ಇಟ್ಟರೆ ಹಾಗೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಇದ್ರ ಮೇಲೆ ಪಾತ್ರೆ ಇಟ್ಕೊಳ್ಳೋ ಅಂಥದ್ದು. ವಾಸು ಮತ್ತು ಫ್ಲವರ್ಸ್ ತೊಗೊಂಡು ಬಂದೆ. ಈ ರೀತಿ ವಾಸ್ ಇದೆ, ಇದಕ್ಕೆ ಫ್ಲವರ್ಸ್ಗಳು. ಇದು ಒಂದೊಂದು ಫ್ಲವರ್ 80 ರುಪೀಸ್ ಏನೋ. ಸೊ ಹಾಗಾಗಿ 3 ಫ್ಲವರ್ಸ್ ತಂದ್ವಿ. ಈ ರೀತಿ ವಾಸಾಗಿ ಹಾಕ್ಕೊಂಡು ಇಟ್ಕೊಳ್ಳೋದ್ಬೋದು ಅಂತ. ಈ ರೀತಿ ಚೆನ್ನಾಗಿದೆ, ಕಲರ್ ಇಷ್ಟ ಆಯ್ತು ನನಗೆ. ಸೊ ಹಾಗಾಗಿ ತೊಗೊಬಂದಿದ್ದಂಥದ್ದು. ಈ ಥರ ವಾಸ್ಗಳು, ಫ್ಲವರ್ಸ್ಗಳು ಮತ್ತು ಈ ಥರ ಪ್ಲ್ಯಾಸ್ಟಿಕ್ ಆರ್ಗನೈಸ್ ಬಂತೆ. ಈ ಥರದ್ದು ಮೇಕಪ್ದೇನಾದರೂ ಇಟ್ಕೊಳ್ಳೋ ಅಂಥದ್ದು ಸ್ಟೋರೇಜ್ ಬಾಕ್ಸು. ಇದು ಮರ ಮತ್ತು ಬ್ರಷ್, ಕಾರೊಳಗೆ ಸ್ವಲ್ಪ ಅದು ಡಸ್ಟ್ ಏನಾದರೂ ಇದ್ದಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹಸ್ಬೆಂಡ್ ತೊಗೊಂಡ್ರು ಇದನ್ನು. ಮತ್ತು ಇದು ಅಂದರೆ ಬಟ್ಟೆ ಒಣಗಾಕೋವಂಥದ್ದು ಅಥವಾ ಸ್ಯಾಕ್ಸು, ಕರ್ಚಿಫು, ಈ ಥರ ಚಿಕ್ಕ ಚಿಕ್ಕದ ಐಟಮ್ ಏನಾದರೂ ಇದ್ದಾಗ ಅವನ್ನೆಲ್ಲ, ಇದು ಕ್ಲಿಪ್ಸ್, ಇದು ಓಪನ್ ಮಾಡಿಲ್ಲ ಇನ್ನೂ, ತೋರಿಸೋಣ ಅಂತಂದರೆ. ಸೊ ಇದೆಲ್ಲ ನೇತಾಕೊಬೋದು. ಇದು ಹುಕ್ಕಿದೆ ಇಲ್ಲಿ, ಇದಕ್ಕೆ ಹಾಕ್ಬಿಟ್ಟು ತಂತಿಗೆ ಕೊಕ್ಕಿಗೆ ಹಾಕಿದ್ರೆ ಕೆಳಗಡೆ ಎಲ್ಲ ಕ್ಲಿಪ್ಸ್ ಬರುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಏನಾದ್ರು ಮಕ್ಳದ್ದು ಸ್ಯಾಕ್ಸು ಮತ್ತು ನ್ಯಾಪ್ಕಿನ್ಸ್ಗಳು, ಬೇರೆ ಏನಾದ್ರು ಚಿಕ್ಕ ಚಿಕ್ಕದು ಐಟಮ್ಸ್ಗಳೆಲ್ಲನೂ ಹಾಕೊಬೋದು ಒಣಗಿಸೋದಕ್ಕೆ. ಇದೆಲ್ಲ ಕ್ಲಿಪ್ಸ್ ಇದೆ ನೋಡಿ, ಇದರೊಳಗೆ ಕ್ಲಿಪ್ಸ್ ಇದೆ. ಎಣ್ಣೆ ಸ್ಟವ್ಗಳಿಗೆ ಅದಕ್ಕೆಲ್ಲನೂ ಆ ಥರದ್ದು. ಈಗ ನಾವು UPSಗೆ ಡಿಸ್ಟಿಲ್ ವಾಟರ್ ಹಾಕೊಳ್ಳೋದಕ್ಕೆ ಈ ಥರದ್ದು ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿ ಸಿಕ್ತು ಅಂತ ತೊಗೊಂಡು ಬಂದೆ. ಚಿಕ್ಕದು ಬಾಕ್ಸ್ ತೊಗೊಬಂದಿದ್ದಾಳೆ ಒಂದೆರಡು ಈ ಥರದ್ದು ಚಿಕ್ಕ ಚಿಕ್ಕದು. ಮತ್ತು ಇದು ಪೀಲರ್ ತೊಗೊಂಡಿದ್ದಾರೆ ಹಸ್ಬೆಂಡ್. ಇದೊಂದು ಟೇಬಲ್ ಥರದ್ದು, ಇದರ ಗೋಡೆಗೆ ಈ ರೀತಿ ಫಿಕ್ಸ್ ಮಾಡೋವಂಥದ್ದು. ಇದೆರಡು ಸ್ಟ್ಯಾಂಡ್ ಬಂದಿದೆ ಇದಕ್ಕೆ ನೋಡಿ, ಈ ರೀತಿ ಇಟ್ಟು ಗೋಡೆಗೆ ಈ ರೀತಿ ಫಿಕ್ಸ್ ಮಾಡೋವಂಥದ್ದು. ಹೀಗೆ ಏನಾದ್ರು ಇಟ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು ತಂದಿದ್ದು. ಸ್ಟೋರೇಜ್ ಬಾಕ್ಸ್ ಇದು. ಸೊ ಇದು ವೀಲ್ ಇದೆ ಕೆಳಗಡೆ, ನೋಡ್ಬೋದು ನೀವು. ಸೊ ಈ ಥರದ್ದೆಲ್ಲನೂ ಪ್ಲಾಸ್ಟಿಕ್ ಬಾಕ್ಸ್ಗಳು ಎಲ್ಲ ಚೆನ್ನಾಗಿದ್ದಾವೆ ನೋಡಿ. ಇದಕ್ಕೆ ಕ್ಯಾಪು ಇದೆ, ಈ ರೀತಿ ಇದೆ ಬಾಕ್ಸ್. ಚೆನ್ನಾಗಿದೆ, ಕಲರ್ ಪಿಂಕ್ ಇತ್ತಲ್ವ, ನನಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡು ಬಂದಿದ್ದು. ಸೊ ಏನಾದರೂ ಇಟ್ಕೊಬೋದು. ಇದೆಲ್ಲ 200-250 ಅನ್ಸುತ್ತೆ ಇದು. ಸೊ ಚೆನ್ನಾಗಿದೆ. ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳು, ಐಟಮ್ಸ್ಗಳೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಇದೆ. ಸೊ ಬೇರೆದೆಲ್ಲನೂ ಏನಾದ್ರು ಬೇಕಂದರೆ ಸೋಫಾಸ್ ಆಗಿರ್ಬೋದು, ಡೈನಿಂಗ್ ಟೇಬಲ್ಲು, ಚೇರ್ಸ್ಗಳು ಮತ್ತು ಟೀಪಾಯ್ಗಳು, ಅದೆಲ್ಲ ಬೇಕು ಅಂತಂದರೆ ಅಲ್ಲಿ ಯಾವ್ದು ನಮ್ಗೆ ಇಷ್ಟ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಆರ್ಡರ್ ಮಾಡಿ ಬಂದರೆ ಅವರು ಕಳಿಸ್ಕೊಡ್ತಾರೆ ಮನೆಗೆ, ಅಥವಾ ನಾವೇ ಆವಾಗಲೇ ಅವೈಲಬಲ್ ಇದ್ದರೆ ತೊಗೊಂಡು ಬರ್ಬೋದು. ಸೊ ಆ ರೀತಿ ಇರುತ್ತೆ. ಸೊ ನೋಡಿ, ಇದು ಎಲ್ಲೋ ಎರಡೂ ಇಷ್ಟ ಆಯಿತು. ಸೊ ಇದೆಲ್ಲ ಮಕ್ಕಳು ಕ್ರೀಮು, ಪೌಡ್ರು ಎಲ್ಲ ಬಾಚಣಿಗೆ ಅದು ಇದು ಏನಾದರೂ ಇಟ್ಕೊಳ್ಳೋಕ್ಕೆ ಅಥವಾ ಮೇಕಪ್ ಐಟಮ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಬೋದು ಇದರಲ್ಲಿ ಅಂತ ತೊಗೊಂಡು ಬಂದೆ. ಇದೆಲ್ಲ ಫುಲ್ ಹರಡ್ಕೊಂಬಿಟ್ಟಿರ್ತಾರೆ. ಸೊ ಇದೊಂದು ವಾಸ್ ಚೆನ್ನಾಗಿದೆ ಅಂತ ತಂದಿದ್ದಂಥದ್ದು. ನೀವು ಒಂದ್ಸತಿ ಹೋಗಿ ಬನ್ನಿ, ಥರದ್ದೇನಾದ್ರು ಐಟಮ್ಸ್ ಬೇಕು, ಮತ್ತು ಹೋಮ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡ್ಕೊಬೇಕು, ಡೆಕೋರೇಷನ್ಸ್ ಯಾವ ರೀತಿ ಮಾಡಬೇಕು, ಇಷ್ಟು ಪುಟ್ಟ ಹಾಲಿದ್ರೂ ಅದಕ್ಕೆ ಯಾವ ರೀತಿ ಅರೇಂಜ್ ಮಾಡ್ಕೊಳ್ಳೋದು, ಸೋಫಾಸ್ ಆಗಿರ್ಬೋದು, ಬ್ಯಾಕ್ ಸೈಡು ವಾಸ್ ಇಟ್ಕೊಳ್ಳೋದಾಗಿರ್ಬೋದು, ಚಿಕ್ಕ ಚಿಕ್ಕ ಪಾಟ್ಸ್ಗಳು ತುಂಬ ಇದ್ದಾವೆ, ಫ್ಲವರ್ಸು ಮತ್ತು ಈ ಥರ ಲೀವ್ಸ್ಗಳು, ಗ್ರೀನರಿಗಳು ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು, ಒಂದು ಐಡಿಯಾ ಬರುತ್ತೆ. ಅಲ್ಲೇ ತೊಗೋಬೇಕು ಅಂತ ಏನಿಲ್ಲ, ಆ ಥರ ನಾವು ನೋಡ್ಕೊಂಡು ಬಂದು ಇಲ್ಲಿ ಹೊರಗಡೆ ನಾವು ಮಾಡಿಸ್ಕೊಬೋದು. ಸ್ವಲ್ಪ ಅಲ್ಲಿ ಕಾಸ್ಟ್ಲಿನೇ ಇದೆ ರೇಟು. ಸೊ ಅಲ್ಲಿ ತೊಗೊಳೋದಕ್ಕಾಗಲ್ಲ. ಒಂದು ಸೋಫಾ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಬೆಡ್ಗಳು ತುಂಬ ಕಾಸ್ಟ್ಲಿ ಇದ್ದಾವೆ. ಸೊ ಬಟ್ ಅಲ್ಲಿ ನೋಡ್ಕೊಂಡು ಬಂದು ಡಿಸೈನ್ನ ನಾವಿಲ್ಲಿ ಹೊರಗಡೆ ಬೇಕಂದರೆ ಕಾರ್ಪೆಂಟ್ರ್ ಹತ್ರ ಆರ್ಡರ್ ಕೊಟ್ಟು ಮಾಡಿಸ್ಕೊಬೋದು. ಸೊ ತಗೊಳ್ಳೋ ಅಂಥವ್ರು ತೊಗೊತಾರೆ, ನಮ್ಮ ಕಾಸ್ಟ್ಲಿ ಆದವರು ಹೊರಗಡೆ ಈ ರೀತಿ ಮಾಡಿಸ್ಕೊಬೋದು. ಆ ಥರ ಡಿಸೈನಲ್ಲೇ ಬೇಕಂದರೆ ಕಿಡ್ಸ್ ರೂಮ್ ಆಗಿರ್ಬೋದು, ನಮ್ಮ ರೂಮ್ಗಳು ಮತ್ತು ಕಿಚನ್ ಆಗಿರ್ಬೋದು, ಯಾವ ರೀತಿ ಆರ್ಗನೈಸ್ ಮಾಡ್ಬೋದು, ಒಂದು ಚಿಮ್ನಿಯಿಂದ, ಸ್ಟೌವಿಂದ ಮತ್ತು ಡ್ರಾಯರ್ಸ್ಗಳು ಯಾವ ರೀತಿ ಇದೆ ಅಂತ ಫುಲ್ ಎಲ್ಲ ಇಂಟೀರಿಯರ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿದ್ದರೂ ಜಾಗನ ಅಲ್ಲಿ ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಏನು ಎತ್ತ ಅಂತ ಹೇಳಿಬಿಟ್ಟು ನೋಡ್ಕೊಂಬರ್ಬೋದು, ಒಂದು ಐಡಿಯಾ ಬರುತ್ತೆ. ಒಳಗಡೆ ಹೋಗಿ ಹೊರಗಡೆ ಬರೋದಕ್ಕೆ ಒಂದು 2 hours ಆಗುತ್ತೆ. ಫುಲ್ ಕಾಲು ನೋವು ಬಂದುಬಿಡ್ತು. ಒಂದು ಸತಿ ಎಂಟ್ರಿ ಆದರೆ ಫುಲ್ ಎಲ್ಲ ನೋಡಿಕೊಂಡೇ ಎಕ್ಸಿಟ್ ಆಗಬೇಕು, ಎಲ್ಲೋ ಹೊರಗಡೆ ಬರೋಂಗಿಲ್ಲ, ಸುಸ್ತಾಯಿತು ಅಂತ ಹೇಳಿ. ಸೊ ಅದು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಮೇಂಟೆನೆನ್ಸ್ಗಲ್ಲಂತೂ. ಸೊ ತುಂಬ ದೊಡ್ಡದಿದೆ, ಬಟ್ ಪಾರ್ಕಿಂಗು ಅಷ್ಟೇ, ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಿದೆ.
ಸೊ ಸಂಡೇ ಹೋಗಿದ್ದು ನಾವು ಸ್ವಲ್ಪ ಅಂದರೆ ತುಂಬ ಜನ ಇದ್ದಾರೆ ನೋಡೋದಕ್ಕೆ, ಬಟ್ ತಗೊಂಡು ಬಿಲ್ಲಿಂಗ್ ಹಾಕ್ಸೋದಕ್ಕೆ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಅಂದರೆ ಬಿಲ್ಲಿಂಗ್ ಸೆಕ್ಷನ್ನು ಒಂದು ಫ್ಲೋರ್ ಫುಲ್ಲು ಬಿಟ್ಟಿದ್ದಾರೆ, ಬಿಲ್ಲಿಂಗು ಮಾಡೋದಕ್ಕೂ ಜಾಸ್ತಿ ಜನನೇ ಇದ್ದಾರೆ, ಬಟ್ ಅಷ್ಟು ಜನ ಏನಿಲ್ಲ. ನಮಗೆ ಏನು ಬಿಲ್ಲಿಂಗ್ ಮಾಡಿಸೋದಕ್ಕೆ ಒಂದು 10 ನಿಮಿಷ ಆಯ್ತು ಅಷ್ಟೇ. ಸೊ ತುಂಬ ನೋಡೋರು ತುಂಬ ಜನ ಇರ್ತಾರೆ, ಬಟ್ ಎಲ್ಲ ಪರ್ಚೇಸ್ ಮಾಡೋರು ಕಮ್ಮಿನೇ. ನೆಕ್ಸ್ಟು ಅಲ್ಲಿ ಈಗ ಫುಡ್ ಕೋರ್ಟು ಎಲ್ಲ ಆಗಿದೆ. ಫಸ್ಟ್ ಟೈಮ್ ನಾವು ಹೋದಾಗ ಅಲ್ಲಿ ಫುಡ್ ಕೋರ್ಟ್ ಏನೂ ಇರಲಿಲ್ಲ. ಸೊ ಒಂದು ಸ್ವಲ್ಪ ಜಾಗನ ಫುಡ್ ಕೋರ್ಟ್ಗೆ ಅಂತಲೇ ಮಾಡ್ಕೊಂಡಿದ್ದಾರೆ. ಮತ್ತು ಕೆಳಗಡೆನೂ ಇದೆ ಫುಡ್ ಕೋರ್ಟು, ಬಿಲ್ಲಿಂಗ್ ಹತ್ರನೂ ಇದೆ, ಮತ್ತು ಅದ್ರ ಮೇಲ್ಗಡೆ ಫ್ಲೋರಲ್ಲೂ ಇದೆ. ಸೊ ತುಂಬ ಚೆನ್ನಾಗಿದೆ. ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಬನ್ನಿ, ಯಾರೆಲ್ಲ ಹೋಗಿಲ್ಲ, ಚೆನ್ನಾಗಿರುತ್ತೆ. ಒಂದು ಹಾಫ್ ಡೇ ಅಲ್ಲೇ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು, ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು. ಸೊ ಹೀಗಿತ್ತು ನನ್ನ ಐಕಿಯಾ ವ್ಲಾಗ್ ಜರ್ನಿ, ನನ್ನ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆಗ್ಬೋದು, ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.